AMH ರಿಪೋರ್ಟ್ ನಲ್ಲಿ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ ಅಂತ ನಿಮ್ ಡಾಕ್ಟರ್ ಹೇಳಿದಾರ? ಇದು ಕೇಳ್ಬಿಟ್ಟು ನಿಮ್ಗೆ ತುಂಬಾ ಶಾಕ್ ಆಗಿದೆಯಾ? ಬನ್ನಿ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. AMH ಟೆಸ್ಟ್ ವ್ಯಾಲ್ಯೂ ಇಂದ ನಮಗೆ ನಮ್ಮ ಬಾಡಿನಲ್ಲಿ ಇನ್ನು ಎಷ್ಟು ಎಗ್ಸ್ ರಿಸರ್ವ್ ನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇದರದ ಅರ್ಥ ನಿಮ್ಗೆ ಪ್ರೆಗ್ನೆನ್ಸಿ ಆಗಲ್ಲ, ಇಲ್ಲ ನಿಮಗೆ ಎಗ್ಸೇ ಇಲ್ಲ, ಇಲ್ಲ ನಿಮ್ಗೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಇಲ್ಲ ಅಂತ ಹೇಳಕ್ ಆಗಲ್ಲ. ನ್ಯಾಚುರಲ್ ಆಗಿ ಇಲ್ಲ ಅಂದ್ರೆ IVF or IUI ಟ್ರೀಟ್ಮೆಂಟ್ ಮೂಲಕವಾಗಿ ಪ್ರೆಗ್ನೆಂಟ್ ಆಗಿದ್ದವ್ರು ಸುಮಾರು ಜನ ಇದ್ದಾರೆ. ಇಂಪಾರ್ಟೆಂಟ್ ಏನಂದ್ರೆ ಕರೆಕ್ಟ್ ಪ್ಲಾನಿಂಗ್. ಈ ಪ್ಲಾನಿಂಗ್ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾ, ಇಲ್ಲ ಸಪ್ಲಿಮೆಂಟ್ಸ್ ಕೊಡ್ಬೇಕಾ, ಇಲ್ಲ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳೋದು ಹೇಗೆ? ನಿಮ್ ಏಜ್ ಮೇಲೆ, ಜೊತೆಗೆ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಅಂದ್ರೆ ಗರ್ಭಾಶಯ ಚೆನ್ನಾಗಿದೆಯಾ, ಫೆಲೋಪಿಯನ್ ಟ್ಯೂಬ್ಸ್ ಚೆನ್ನಾಗಿದೆಯಾ, ನೀವು ಕರೆಕ್ಟ್ ಆಗಿ ಓವ್ಯುಲೇಟ್ ಆಗ್ತಾ ಇದ್ದೀರಾ, ಅಂದ್ರೆ ಮೊಟ್ಟೆ ಕರೆಕ್ಟ್ ಆಗಿ ಗ್ರೋ ಆಗಿ ರಪ್ಚರ್ ಆಗ್ತಾ ಇದೆಯಾ. ನಾಲ್ಕನೇದು ನಿಮ್ದು ಹಸ್ಬೆಂಡ್ ಕಣ ಪರೀಕ್ಷೆ, ಸೀಮನ್ ಅನಾಲಿಸಿಸ್ ಅನ್ನೋ ರಿಪೋರ್ಟ್ ಚೆನ್ನಾಗಿದೆಯಾ ಅಂತ ಇದೆಲ್ಲ ನಾವು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಪ್ಲಾನಿಂಗ್ ಅನ್ನೋದು ಮಾಡ್ತೀವಿ. ಸ್ವಲ್ಪ ಜನಗೆ ಡೈರೆಕ್ಟ್ ಆಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ IVF ಪ್ಲಾನ್ ಮಾಡಬೇಕು ಅಂತ ಹೇಳ್ತೀವಿ. ಈ IVF ನಲ್ಲಿ ಇಫ್ ಇನ್ ಕೇಸ್ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಸಿಗು, ಅದು ಕಣ ಹಾಕಿದಾದ್ಮೇಲೆ ಒಳ್ಳೆ ಸೂಪರ್ ಆಗಿ ಎಂಬ್ರಿಯೋ ಫಾರ್ಮ್ ಆಗಿದೆ ಅಂದ್ರೆ ಆ ಎಂಬ್ರಿಯೋನ ನಾವು ಟ್ರಾನ್ಸ್ಫರ್ ಮಾಡಿ ಗರ್ಭಾಶಯನಲ್ಲಿ ಇಟ್ಬಿಟ್ಟು ಹೆಲ್ದಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಸೊ ನಂಬರ್ಸ್ ಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಲೋ AMH ಅಂದ್ರೆ ನೋ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಅಲ್ಲ, ಲೋ AMH ಅಂದ್ರೆ ಹೋಪ್ ಇಲ್ಲ ಅಂತಲ್ಲ. ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಒಂದ್ ಹೆಲ್ದಿ ಮುದ್ದಾದ ಮಗು ಆಗೋಕೆ ಚಾನ್ಸ್ ತುಂಬಾ ಜಾಸ್ತಿ ಇದೆ.